ಹಾಯ್ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಮಾತಾಡ್ತಾ ಇರೋದು. ಇವತ್ತು ನಾನು ಚಂದಾಪುರ ಆಫೀಸಿಗೆ ಬಂದಿದ್ದೀನಿ. ಚಂದಾಪುರ ಆಫೀಸಲ್ಲಿ ಪೋಸ್ಟರ್ ನೋಡಿದೆ. ಈ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಈ ಪ್ಲ್ಯಾನ್ ಎಸ್ಪೆಷಲಿ ಎಂತಕ್ಕೆ LIC ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮಾರ್ಕೆಟಿಗೆ ತಂದಿದ್ದಾರೆ ಅಂತಂದರೆ, ಎಲ್ಲರೂ ಹೇಳ್ತಾಯಿದ್ರು LIC ಲಾಂಗ್ ಟರ್ಮು, ಶಾರ್ಟ್ ಟರ್ಮ್ ಇಲ್ಲ, ಎಲ್ಲರೂ 25, 10 years 15 years ಅಂತ ಅಂತಾರೆ, ಮತ್ತು ರಿಟರ್ನ್ಸ್ ಕಮ್ಮಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಯೂತ್ಗೋಸ್ಕರ ಈಗಿನ ಟ್ರೆಂಡ್ಗೋಸ್ಕರ ಮಾರ್ಕೆಟಿಗೆ ಈ ಪ್ಲ್ಯಾನ್ ಇಂಟ್ರೊಡ್ಯೂಸ್ ಮಾಡಿರೋದು ಇಂಡೆಕ್ಸ್ ಪ್ಲಸ್ ಅಂತ. ಇಂಡೆಕ್ಸ್ ಪ್ಲ್ಯಾನಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, ನಿಫ್ಟಿ 50, ನಿಫ್ಟಿ 100 ಅಂತ. ನಿಫ್ಟಿ 50, ನಿಫ್ಟಿ 100 ಅಂದರೆ ನಿಫ್ಟಿ 50ನಲ್ಲಿ ನಿಮಗೆ ಟಾಪ್ 150 ಕಂಪ್ನೀಸಲ್ಲಿ ಶೇರ್ ಮಾರ್ಕೆಟಲ್ಲಿ ನಿಮ್ದು ಅಮೌಂಟ್ ಹಾಕ್ತಾರೆ, ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಅದು ರಿಟರ್ನ್ಸ್ ಈ ಥರ ಬರ್ತದೆ. CGR 12%, 6.7 ಮತ್ತು 12.21 ಬರ್ತಾಯಿದೆ ಆ್ಯಸ್ ಆಫ್ ನಾವು. ನ್ಯೂ ಪ್ಲ್ಯಾನ್ ಆಗಿರೋದ್ರಿಂದ ಇವಾಗ 12% ಕೊಡ್ತಾಯಿದೆ. ಇನ್ನು ಹೋಗ್ತಾ ಇದು 15-19%ವರೆಗೂ ರೀಚ್ ಆಗ್ಬೋದು. ಇವಾಗ ಸ್ಟಾಕ್ ಮಾರ್ಕೆಟು ಚೆನ್ನಾಗಿದೆ. ಯಾರ ಬಿಗೇನರ್ಸು ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಅಂದರೆ ಲೋ ರಿಸ್ಕಲ್ಲಿ ಇದನ್ನು ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಚೆನ್ನಾಗಿದೆ ಪ್ಲ್ಯಾನು. ಇದು ಮಿನಿಮಮ್ 13 days ಬೇಬಿಯಿಂದ 16 years ವಯಸ್ಸಾದವ್ರೂ ತೊಗೋಬೋದು. ಅಲ್ಲಿ ಅಂಥವರು ತೊಗೋಬೋದು. ನೀವು 2.5 ಲಕ್ಷ ವರ್ಷಕ್ಕೆ ಏನಾರ ಪೇ ಮಾಡಿದ್ರೆ ಅದು ಮೆಚುರಿಟಿ ಅಮೌಂಟು ಟ್ಯಾಕ್ಸ್ ಫ್ರೀ ಇರುತ್ತೆ, ಮತ್ತು ಈ ಇನ್ಶೂರೆನ್ಸ್ ಕವರೇಜು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವೇನಾರ ಪರ್ ಮಂತ್ 4,000 ಪರ್ ಮಂತ್ ಕಟ್ಕೊಂಡು ಹೋದರೆ 10 ಇಯರ್ಸಿಗೆ 8,97,091 ರೂಪೀಸ್ ಬರುತ್ತೆ. ಅದೇ ರೀತಿ 25 yearsವರೆಗೂ 4,000 ಕಟ್ಕೊಂಡು ಹೋದರೆ 68,16,227 ಬರುತ್ತೆ. ಇದು ನೀವು ಏನು ನ್ಯೂ ಬಾರ್ನ್ ಬೇಬೀಸ್ ಯಾರು ಇರ್ತಾರಲ್ಲ ಅವ್ರಿಗೆ ಮಂತ್ಲಿ ಇಷ್ಟು 4,000 ಸೇವಿಂಗ್ಸ್ ಮಾಡ್ಕೊಂಡು ಹೋದರೆ ಅವ್ರದ್ದು 25 years ಬರೋ ಅಷ್ಟರಲ್ಲಿ ಅವ್ರಿಗೆ ಮ್ಯಾರೇಜಿಗೋ ಇಲ್ಲಾಂದರೆ ಬಿಸ್ನೆಸ್ ಮಾಡೋದಕ್ಕೋ ಎಂತಕಾರ ಯೂಸ್ ಆಗುತ್ತೆ. ಅವಾಗ ಎಜುಕೇಷನ್ ಲೋನ್ ತೊಗೊಂಡು ಸಫರ್ ಪಡೋ ಬದಲು ಇದನ್ನು ತೊಗೋಬೋದು. ಮತ್ತು ಈ ಪ್ಲ್ಯಾನಲ್ಲಿ ಏನಂದರೆ ನೀವು 5 yearsಗೆ ವಿತ್ಡ್ರಾ ಮಾಡ್ಕೋಬೋದು, ಆರ್ ಪಾರ್ಷಿಯಲ್ ವಿತ್ಡ್ರಾವಲ್ ಅಂದರೆ ನಿಮ್ಮ ಅಕೌಂಟಲ್ಲಿ ಈ ಸೇವಿಂಗ್ಸ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಒಂದು 6 lakhsವರೆಗೂ ನೀವು ಸೇವ್ ಮಾಡಿದರೆ ಅದರಲ್ಲಿ ನಿಮ್ಗೆ 50,000 60,000 ಏನಾರ ಬೇಕು ಎಮರ್ಜೆನ್ಸಿ ಅಂದರೆ ವಿತ್ಡ್ರಾ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ. ಮತ್ತು ಅದೇ 20,000 ಪರ್ ಮಂತ್ ಪೇ ಮಾಡಿದ್ರೆ ಇಂಡೆಕ್ಸ್ ಪ್ಲೇಸಲ್ಲಿ ಇದು 10 years ನೀವೇನಾರ ಪೇ ಮಾಡಿದ್ರೆ 20,000 ಪರ್ ಮಂತ್ 44,87,456 ಬರುತ್ತೆ. ನೀವೇನಾರ ಅದೇ 20,000 25 yearsವರೆಗೂ ಪೇ ಮಾಡಿದ್ರೆ 3,80,137 ರೂಪೀಸ್ ಬರುತ್ತೆ. ಆ್ಯಸ್ ಆಫ್ ನೋ ಮಾರ್ಕೆಟ್ ಇರೋದ್ರಿಂದ ಇನ್ನು ಮುಂದೆ ಇದು ಇನ್ನೂ ಜಾಸ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಬೆಸ್ಟ್ ಪ್ಲ್ಯಾನ್ ಇದೆ. ಯಾರ ಸೇವಿಂಗ್ಸ್ ಈ ನ್ಯೂ ಇಯರಿಗೆ 2026ಗೆ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಸೇವಿಂಗ್ಸ್ ಪ್ಲ್ಯಾನ್ಸು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ತಗೊಳ್ಳಿ. ಥ್ಯಾಂಕ್ ಯು. ಇದು ಬೆಸ್ಟ್ ಫಾರ್ ಆಲ್ ಪರ್ಪಸ್. ಶಾರ್ಟ್ ಟರ್ಮ್ಗೂ ಆಗುತ್ತೆ, ಲಾಂಗ್ ಟರ್ಮ್ಗೂ ಆಗುತ್ತೆ. ಇದರಲ್ಲಿ ಹೆಂಗೆ ಇಷ್ಟೊಂದು ಅಮೌಂಟ್ ರಿಟರ್ನ್ಸ್ ಬರುತ್ತೆ ಅಂದರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಸೊ ನಿಮಗೆ ಈ ರಿಟರ್ನ್ಸ್ ಬರುತ್ತೆ. ಥ್ಯಾಂಕ್ ಯು.